20ನೇ ಸೀಸನ್ ಐಪಿಎಲ್ ಆರಂಭಕ್ಕೆ ಮೂರು ದಿನ ಬಾಕಿ. ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ರೆ, ಅತ್ತ ಆರೆಂಜ್ ಆರ್ಮಿ ಕ್ಯಾಪ್ನಲ್ಲಿ ದೊಡ್ಡ ರಣತಂತ್ರವೇ ರೆಡಿಯಾಗಿದೆ. ಬಿಗ್ ಟಾರ್ಗೆಟ್ ಇಟ್ಕೊಂಡೇ ಅಖಾಡಕ್ಕಿಳಿಯೋಕೆ ರೆಡಿಯಾಗಿದ್ದಾರೆ. ಆರ್ಸಿಬಿ ವಿರುದ್ಧ ಮತ್ತೊಂದು ಇತಿಹಾಸದ ಸವಾಲ್ ಹಾಕಿದ್ದಾರೆ. ಎಸ್ಆರ್ಎಚ್ ಈವೆಂಟ್ನಲ್ಲಿ ಆಟಗಾರರು ಮಾಡಿದಂಥ ಶಪಥ ಏನು? ಆರ್ಸಿಬಿ ತಂಡವನ್ನು ಈಸಿಯಾಗಿ ತಗೊಂಡ್ರ? ಏನಿದು 300+ ರನ್ಗಳ ಚಾಲೆಂಜ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಬೃಹತ್ ಮೊತ್ತವನ್ನು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಬಿರುಗಾಳಿ ಎಬ್ಬಿಸಿದ ತಂಡ ಅಂದ್ರೆ ಅದು ಸನ್ ರೈಸರ್ಸ್ ಹೈದರಾಬಾದ್. ಅಗ್ರೆಸಿವ್ ಬ್ಯಾಟಿಂಗ್ ಲೈನಪ್ ಅನ್ನ ಹೊಂದಿರುವಂತ ಎಸ್ಆರ್ಎಚ್ ತಂಡದ ಅತಿ ದೊಡ್ಡ ಶಕ್ತಿಯೇ ಬ್ಯಾಟರ್ಗಳು. ಈಗಾಗಲೇ ಟೂರ್ನಿಯಲ್ಲಿ ಟಾಪ್ 4 ಹೈಯೆಸ್ಟ್ ಸ್ಕೋರ್ಗಳ ದಾಖಲೆ ಮಾಡಿರುವಂತಹ ಹೈದರಾಬಾದ್ ತಂಡದ ನೆಕ್ಸ್ಟ್ ಟಾರ್ಗೆಟ್ ಇರೋದು 300+ ರನ್ಗಳನ್ನ ಸ್ಕೋರ್ ಮಾಡಬೇಕು ಅನ್ನೋದು. ಇದೀಗ ಆರ್ಸಿಬಿ ವಿರುದ್ಧದ ಓಪನಿಂಗ್ ಮ್ಯಾಚ್ ಅಲ್ಲೇ ಇಂಥದ್ದೊಂದು ಮೈಲುಗಲ್ಲು ಸ್ಥಾಪಿಸೋ ಪ್ಲಾನ್ನಲ್ಲಿದ್ದಾರೆ. 300 ರನ್ಗಳ ಗೇಮ್ ಪ್ಲಾನ್ ಬಿಚ್ಚಿಟ್ಟ ಇಶಾನ್ ಕಿಶನ್. ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಈಗ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ನಾಯಕ. ಈ ಆವೃತ್ತಿಯಲ್ಲಿ ತಂಡವನ್ನು ಯಶಸ್ವಿಯಾಗಿ ನಿಭಾಯಿಸುವಂತ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಈ ಸಲ ತಮ್ಮ ತಂಡದ ಟಾರ್ಗೆಟ್ 300+ ರನ್ಗಳು ಅಂದಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ಆಯೋಜನೆ ಮಾಡಿದಂಥ ಇವೆಂಟ್ನಲ್ಲಿ ಮಾತನಾಡಿದ ಕಿಶನ್ ಈ ದಾಖಲೆಯ ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಜೊತೆಗೆ ಮೊದಲ ಪಂದ್ಯದಿಂದಲೇ ನಾವು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡ್ತೇವೆ. 300 ರನ್ಗಳ ಗುರಿಯನ್ನ ಹೇಗೆ ತಲುಪಬೇಕು ಅನ್ನೋದನ್ನ ಹೇಳಿದ್ದಾರೆ. ಟ್ರಾವಿಸ್ ಹೆಡ್ ಹಾಗೆ ಹೆನ್ರಿಕ್ ಕ್ಲಾಸೆನ್ ಇಬ್ರು ಕೂಡ ಸೆಂಚುರಿ ಹೊಡೆದ್ರೆ ನಾವು 300 ರನ್ಗಳನ್ನ ರೀಚ್ ಆಗೋಕೆ ಸಾಧ್ಯವಿದೆ ಎಂದಿದ್ದಾರೆ. Expert comment or advice on that? What do you see? I think to score 300, the two most important batters are Travis Head and Henrik Klassen. So if they get runs, we'll definitely get 300. ಆರ್ಸಿಬಿ ವಿರುದ್ಧ ಬ್ಯಾಟಿಂಗ್ ಅಂದ್ರೆ ಹೆಡ್ಗೆ ಇಷ್ಟನಾ? ಮತ್ತೊಂದು ಕಡೆ ಹೈದರಾಬಾದ್ ತಂಡದ ವೈಸ್ ಕ್ಯಾಪ್ಟನ್ ಅಭಿಷೇಕ್ ಶರ್ಮಾ ಕೂಡ ಆರ್ಸಿಬಿಯನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಅನ್ಸುತ್ತೆ. ಆರೆಂಜ್ ಆರ್ಮಿ ಇವೆಂಟ್ನಲ್ಲಿ ಮಾತಾಡಿದಂತ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಆರ್ಸಿಬಿ ವಿರುದ್ಧ ಆಡುವುದನ್ನ ಇಷ್ಟಪಡ್ತಾರೆ ಅನ್ನೋ ಮೂಲಕ ಈ ವರ್ಷ ಕೂಡ ಅವರಿಂದ ಅಂಥದ್ದೇ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾಕಂದ್ರೆ ಐಪಿಎಲ್ನಲ್ಲಿ ದಾಖಲಾದ ತಂಡವೊಂದರ ಹೈಯೆಸ್ಟ್ ಸ್ಕೋರ್ ಹೈದರಾಬಾದ್ ತಂಡದ ಹೆಸರಲ್ಲಿದೆ. ಅದು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಪಂದ್ಯದಲ್ಲೇ. ಅಂಡ್ ಆ ಮ್ಯಾಚ್ ಚಿನ್ನಸ್ವಾಮಿ ಮೈದಾನದಲ್ಲೇ ನಡೆದಿತ್ತು. 2024ರ ಸೀಸನ್ನಲ್ಲಿ ಏಪ್ರಿಲ್ 15ರಂದು ನಡೆದಿದ್ದ ಆ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಹೈದರಾಬಾದ್ ತಂಡ 3 ವಿಕೆಟ್ ನಷ್ಟಕ್ಕೆ 287 ರನ್ಗಳನ್ನ ಕಲೆ ಹಾಕಿತ್ತು. ಈ ಪಂದ್ಯದಲ್ಲಿ ಟ್ರಾವಿಸ್ ಹೆಡ್ ಕೇವಲ 41 ಎಸೆತಗಳಲ್ಲೇ 102 ರನ್ಗಳನ್ನ ಬಾರಿಸಿದ್ರು. ಇದೇ ಪರ್ಫಾರ್ಮೆನ್ಸ್ ಬಗ್ಗೆ ಅಭಿಷೇಕ್ ಮಾತನಾಡಿದ್ದಾರೆ. ಸೊ ಈ ಸಲ ಕೂಡ ಅವರಿಂದ ಅಂಥದ್ದೇ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅಷ್ಟಕ್ಕೂ ಹೈದರಾಬಾದ್ ಬಿಗ್ ಸ್ಕೋರ್ ಕಲೆ ಹಾಕಿದ್ರು ಕೂಡ ಅವತ್ತಿನ ಪಂದ್ಯದಲ್ಲಿ ಆರ್ಸಿಬಿ ತಂಡ ಈಸಿಯಾಗಿ ಸೋಲೊಪ್ಪಿಕೊಂಡಿರಲಿಲ್ಲ. 7 ವಿಕೆಟ್ ನಷ್ಟಕ್ಕೆ 262 ರನ್ಗಳನ್ನ ಕಲೆ ಹಾಕಿದ್ರು. ಹೀಗಾಗಿ ಈ ವರ್ಷದ ಬ್ಯಾಟಲ್ ಕೂಡ ಸಖತ್ ಥ್ರಿಲ್ ಇರೋದಂತೂ ಪಕ್ಕ. ಸೊ ಇದೇ ಗೆಲುವಿನ ಗುಂಗಲ್ಲಿ ಹೈದರಾಬಾದ್ ಮತ್ತೆ ಆರ್ಭಟಿಸೋ ನಿರೀಕ್ಷೆಯಲ್ಲಿದ್ರೆ, ಅತ್ತ ಬೆಂಗಳೂರು ತಂಡ ಅದೇ ಮೈದಾನದಲ್ಲಿ ರಿವೆಂಜ್ ತಗೊಳ್ಳೋಕೆ ಕಾಯ್ತಾ ಇದೆ. ಅದು ಅಲ್ಲದೆ ಈ ಸೀಸನ್ ಆರ್ಸಿಬಿಗೂ ಕೂಡ ತುಂಬಾನೇ ಸ್ಪೆಷಲ್ ಆಗಿ ಎಮೋಷನಲ್ ಆಗಲಿದೆ. ಆರ್ಸಿಬಿಯ ಮೃತ 11 ಫ್ಯಾನ್ಸ್ಗೆ ವಿಶೇಷ ಗೌರವ. ಇನ್ನು ಈ ಬಾರಿಯ ಟೂರ್ನಿಯನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸ್ವಲ್ಪ ಸ್ಪೆಷಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೆ. ಯಾಕಂದ್ರೆ 12th ಮ್ಯಾನ್ ಆರ್ಮಿಯ 11 ಅಭಿಮಾನಿಗಳ ಸಾವಿಗೆ ಗೌರವ ನೀಡೋಕೆ ಕೆಲ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಮೃತರ ನೆನಪಿಗಾಗಿ, ಜೊತೆಗೆ ಅವರ ಅಭಿಮಾನವನ್ನ ಶಾಶ್ವತವಾಗಿ ಕ್ರೀಡಾಂಗಣದ ಇತಿಹಾಸದಲ್ಲಿ ಉಳಿಸಬೇಕು ಅಂತ ಮೈದಾನದ ಆವರಣದಲ್ಲಿ ಎಲ್ಲರ ಹೆಸರಿರುವಂತಹ ಫಲಕಗಳನ್ನ ಅನಾವರಣಗೊಳಿಸಲಾಗುತ್ತೆ. ಹಾಗೆ ಪಂದ್ಯಗಳ ಟೈಮಲ್ಲಿ ಕ್ರೀಡಾಂಗಣದ ನಿರ್ದಿಷ್ಟ ಭಾಗದಲ್ಲಿ 11 ಸೀಟ್ಗಳನ್ನ ಕಾಯ್ದಿರಿಸಲಾಗುತ್ತೆ. ಐಪಿಎಲ್ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಪಂದ್ಯಗಳ ಟೈಮಲ್ಲೂ ಕೂಡ ಈ 11 ಸೀಟ್ಗಳು ಮೃತರ ಹೆಸರಿನಲ್ಲಿ ಮೀಸಲಿಡಲಾಗುತ್ತೆ. ಇದರ ಜೊತೆಗೆ ಆರ್ಸಿಬಿ ಆಟಗಾರರು ಅಭ್ಯಾಸ ಮಾಡುವಂತ ವೇಳೆ 11 ನಂಬರ್ ಜೆರ್ಸಿಯನ್ನ ಧರಿಸಿ ಪ್ರಾಕ್ಟೀಸ್ ಮಾಡ್ತಾರೆ. 19ನೇ ಆವೃತ್ತಿಯ ಐಪಿಎಲ್ ಉದ್ಘಾಟನಾ ಪಂದ್ಯದ ವೇಳೆ ಮೃತರಿಗೆ 1 ನಿಮಿಷ ಮೌನಾಚರಣೆ ಮಾಡಲಾಗುತ್ತೆ. ಕಳೆದ ವರ್ಷ ವಿಜಯೋತ್ಸವದಲ್ಲಿ ಪ್ರಾಣ ಬಿಟ್ಟವರ ಟ್ರಿಬ್ಯೂಟ್ಗಾಗಿ ಈ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಒಟ್ನಲ್ಲಿ ಎರಡೂ ತಂಡಗಳು ಈ ಸಲ ಫಸ್ಟ್ ಮ್ಯಾಚ್ ಅಲ್ಲೇ ಗೆದ್ದು ಶುಭಾರಂಭ ಮಾಡೋಕೆ ಎದುರು ನೋಡ್ತಾ ಇದ್ದಾರೆ.
ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯ ನಡೆಯಲಿದ್ದು ಬೆಂಗಳೂರಿಗೆ ಇದು ಹೋಮ್ ಪಿಚ್ ಆಗಿದ್ರೆ ಅತ್ತ SRH ತಂಡಕ್ಕೆ ಹೈಯೆಸ್ಟ್ ರನ್ಗಳನ್ನ ಬಾರಿಸಿರುವಂತ ಪಾಸಿಟಿವ್ ಇದೆ. ಹೀಗಾಗಿ ಜಿದ್ದಿನ ಫೈಟ್ ಇರೋದಂತೂ ಪಕ್ಕ. ನಮಸ್ಕಾರ.